ಸರಿ, ಇನ್ನು ಮುಂದಿನ ಕರೆ ಬೆಂಗಳೂರಿನ ಯಲಹಂಕದಿಂದ ಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆನೇ ಕೇಳಬೇಕಾಗಿತ್ತು. ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 16/12/1999 ಗುರುವಾರ ಬೆಳಗಿನ ಜಾವ 4:15 4:17 15 4:15 ಬೆಳಿಗ್ಗೆ. ಸರಿ, ಮಗನ ಬಗ್ಗೆ ಏನ್ ಪ್ರಶ್ನೆ ತಮ್ದು? ಅದೇ ಅವನ್ ಜಾತಕದ ಬಗ್ಗೆ ಕೇಳ್ಬೇಕು. 25 ವರ್ಷ ನಡೀತಾ ಇದೆ, ಕೆಲ್ಸದ್ದು ಸ್ವಲ್ಪ ಅವ್ನ್ ಹೇಗಿರ್ತಾನೆ ಅನ್ನೋದು ಅವನ ಬಗ್ಗೆನೇ ಚಿಂತೆ ಮೇಡಮ್. ಸರಿ, ಉದ್ಯೋಗ ಮತ್ತು ಮುಂದಿನ ಭವಿಷ್ಯ. ಲಕ್ಷ್ಮಿ ಅವರೇ ನಮಸ್ಕಾರ. ಜೈ ಶ್ರೀರಾಮ್ ಗುರು. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ. ನೋಡಿ, ಇವರ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ, ಈ ದಿನ ಸಿಕ್ಕಿದೆ, ನಂಗೆ ಒಂಥರ ಖುಷಿ ಆಗ್ತಾ ಇದೆ. ಸಿಕ್ಕಿದೆಯಲ್ಲ, ಸಂತೋಷ ಆಯ್ತಲ್ಲ. ಹೌದು ಗುರು. ನೋಡೋಣ, ಜಾತಕ ನೋಡೋಣ. ಆಗಿದ್ರೆ ನೀವ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದೀರಾ. ನಿಮ್ಮಿಂದ ಎಷ್ಟೋ ಜನಕ್ಕೆ ದಾರಿ ದೀಪ ಹೋಗಿದ್ದೀರಾ. ಸಂತೋಷ. ನಮ್ಮಂತವ್ರು ನಿಮ್ಮನ್ನ ನೋಡಿ ಎಷ್ಟೋ ಕಲಿಯೋದಿದೆ ಗುರುಗಳೇ. ಎಲ್ಲರೂ ನಾನು ಕಲಿಬೇಕಾಗಿದೆ. ಒಳ್ಳೆ ಗುಣಗಳನ್ನ ಸದಾ ಕಾಲ ನಾವು ಇನ್ನೊಬ್ಬರಿಂದ ಮತ್ತೊಬ್ಬರಿಂದ ನೋಡಿ ಕಲ್ತ್ಕೊಳ್ತಾನೆ ಇರಬೇಕು. ಇವರೇ, ಅದು ನಿಮ್ಮ ಗುಣವೂ ಆಗಿದೆ, ತುಂಬ ಒಳ್ಳೆಯದು ಅದು. ಜಾತಕ ನೋಡೋಣ, ಸಮಯ ಮೀರ್ತಾ ಇದೆ ಈ ಕಾರಣದಿಂದಾಗಿ. ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನದಲ್ಲಿ ಶುಕ್ರನಿದ್ದಾನೆ, ಅದು ತುಂಬ ಬಲ. ಲಗ್ನಕ್ಕೆ ಒಂದು ಬಲ ಇದು ಬಿಟ್ಟರೆ ಅದು ಜಾತಕದಲ್ಲಿ ಅವರಿಗೆ ಒಂದು ಅದೊಂದು ವರ. ಹೀಗಾಗಿ ಆ ಬಲ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಪಂಚಮದಲ್ಲಿದ್ದಾನೆ, ಪಕ್ಷದ ಬಲ ಚೆನ್ನಾಗಿದೆ. ಹೀಗಾಗಿ ಒಳ್ಳೆಯದು. ವೃತ್ತಿಯಲ್ಲಿ ಅವರಿಗೆ ಅನುಕೂಲ ಉಂಟಾಗುತ್ತೆ, ಆತಂಕ ಬೇಡ. ವಿವಾಹಕ್ಕೆ ಸ್ವಲ್ಪ ತೊಡಕಿದೆ. ಶನೈಶ್ಚರ ಅಲ್ಲಿ ನೀಚ ಸ್ಥಾನದಲ್ಲಿ ಇರತಕ್ಕಂಥದ್ದು ಮತ್ತು ಗುರುವಲ್ಲಿರ್ತಕ್ಕಂಥದ್ದು, ಈ ಎರಡು ಗ್ರಹಗಳ ಶಾಂತಿ ಬೇಕಾಗುತ್ತೆ. ವಿವಾಹ ಸಂದರ್ಭದಲ್ಲಿ ಅದು ಮಾಡಿಸಿ. ವೃತ್ತಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ವೃತ್ತಿಯಲ್ಲಿ ಒಂದು ವಿಶೇಷ ಇನ್ನೂ ಹೆಚ್ಚಿನ ಬಲ ಬರುತ್ತೆ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಪ್ರತಿ ಮಂಗಳವಾರ ಅವರಿಗೆ ರುದ್ರಾಭಿಷೇಕವನ್ನು ಅಥವಾ ಕೊಬ್ಬರಿ ಕಲ್ಸಕ್ರೆಯನ್ನು ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಅದರಿಂದ ಬಲ ಬರುತ್ತೆ. ಒಳ್ಳೆಯದಾಗಲಿ. ಸರಿ, ಮತ್ತಷ್ಟು ಕಾಲರ್ಸ್ ಜೊತೆ ಮಾತನಾಡ್ತೀವಿ. ಆದರೆ ಅದಕ್ಕೂ ಮುನ್ನ ಶಾಸ್ತ್ರಿಗಳೇ, ಮುಂದಿನ ರಾಶಿಯ ಫಲಾಫಲ ತಿಳಿಸ್ಕೊಡೋದಾದ್ರೆ ತುಲಾರಾಶಿಯಿಂದ ನೋಡ್ತಾ ಹೋಗೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂದರೆ, ಕರ್ಮಾಧಿಪತಿ ತುಂಬ ಚೆನ್ನಾಗಿರ್ತಾನೆ. ಹೀಗಾಗಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಸ್ತ್ರೀಯರಿಗೆ ಅಧಿಕಾರ, ಪ್ರಶಂಸೆ ಸಿಗ್ತಕ್ಕಂಥದ್ದು. ಸಹೋದರಲ್ಲಿ ಗೌರವ, ಧೈರ್ಯ, ಶೌರ್ಯ, ಸಾಹಸ ಕಾರ್ಯಗಳು ತುಂಬ ಚೆನ್ನಾಗಿದೆ. ಕುಜನ ಸಂಚಾರ ನಿಮ್ಮ ಪಾಲಿಗೆ ತೃತೀಯದ ಕುಜ ಶೌರ್ಯ ಸಾಹಸಗಳನ್ನು, ಪರಾಕ್ರಮತೆಯನ್ನು, ಗೆಲುವನ್ನು ತಂದು ಕೊಡ್ತಾನೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಚೆನ್ನಾಗಿದ್ದಾನೆ. ಶೌರ್ಯ, ಕರ್ಮ ಇವೆರಡೂ ಚೆನ್ನಾಗಿದ್ದುಬಿಟ್ರೆ ಅವರು ಸಾಧಕರಾಗಿಬಿಡ್ತಾರೆ. ಅವರು ಮತ್ತೊಬ್ಬರಿಗೆ 10 ಜನಕ್ಕೆ ಕೆಲಸ ಕೊಡೋಷ್ಟರ ಮಟ್ಟಿಗೆ ಆಗ್ಬಿಡ್ತಾರೆ. ಆ ರೀತಿಯಲ್ಲಿ ತುಲಾರಾಶಿಯವರಿಗೆ ಈ ವಾರದ ಮಟ್ಟಿಗೆ ನಿಮ್ಮ ಮನೆಯಲ್ಲೇ ನೀವೇ ನಿಮ್ಮ ಕೆಲಸವನ್ನು ಹಂಚಿ ಅವರಿಗೆ ಭೇಷಂದು ನೀವು ಲೀಡ್ರ್ ಆಗಿಬಿಡ್ತೀರಾ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಸಣ್ಣ ಪ್ರಮಾಣದ ಸ್ವಲ್ಪ ಮನಸ್ತಾಪಗಳು ಬರಬಹುದು. ಹೀಗಾಗಿ ಗಮನ ಇರಲಿ ಅದರ ಕಡೆಗೆ. ಆದರೆ ಹೆಚ್ಚಿನ ಒಳ್ಳೆಯ ಫಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಇನ್ನು ವಾರದ ಅಂತ್ಯಕ್ಕೆ ಹೋಗೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೇನಾಗುತ್ತೆ, ಅಲ್ಲಿ ಕಿವಿ ಗಂಟಲು ಬಾಧೆ, ಆತಂಕ, ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಇರ್ತದೆ. ಅದರ ಕಡೆಗೆ ಸ್ವಲ್ಪ ನರಸಿಂಹನ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಅದನ್ನು ನೋಡೋಣ. ಮತ್ತು ಬಹಳ ಮುಖ್ಯ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಕೊನೆಯಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಅಲದಾಟ ಹೆಚ್ಚಾಗುತ್ತೆ. ಇನ್ಯಾವುದೋ ಕೆಲಸದ ನಿಮಿತ್ತವಾಗಿ ಇನ್ನೆಲ್ಲೋ ಅಲದಾಡು, ಓಡಾಡು, ಮತ್ತು ಅದಕ್ಕೆ ಪಾಪ ಫಲವೂ ತಪ್ಪು ಹೋಗಿಬಿಡುತ್ತೆ. ಅಲದಾಡಿದ್ದೇ ಆಯಿತು ವಿನಃ ಕೆಲಸದಲ್ಲಿ ಫಲ ಇಲ್ಲ. ಆ ರೀತಿಯ ಒಂದು ಸಾಧ್ಯತೆ ಇರ್ತದೆ. ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ, ಅಪನಂಬಿಕೆ ಇಂಥದ್ದು ಶುರುವಾಗಿಬಿಡುತ್ತೆ. ಮನಸ್ಸಿಗೇನೋ ಒಂದು ಮನಸ್ತಾಪ. ವಾರದ ಆದಿಯಲ್ಲಿದ್ದಂತಹ ಶುಭ ಫಲ ವಾರಾಂತ್ಯದ ವೇಳೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕುಗ್ತಾ ಬರುತ್ತೆ. ಆ ರೀತಿಯಲ್ಲಿ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನೋಡಿ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ ಮತ್ತು ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಇವೆರಡೂ ತುಂಬ ಒಳ್ಳೆಯದು ನಿಮಗೆ ಆರೋಗ್ಯ ದೃಷ್ಟಿಯಿಂದ ಮತ್ತು ನಿಮ್ಮ ಆನಂದ, ಮನಸ್ಸಿಗೆ ಹಿತ, ಅದರ ದೃಷ್ಟಿಯಿಂದ ಇವೆರಡೂ ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕಕ್ಕೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.